ನ್ಯಾಯವಾಗಿ ಹೇಳ್ಬೇಕಂದ್ರೆ ಬಾಸಿಗ್ ಬೇರೆಯವ್ರ ಬಕೆಟ್ ಹಿಡಿಬೇಕು. ಇಲ್ಲಿ ನೋಡಿದ್ರೆ ಬಾಸೇ ಬಕೆಟ್ ಹಿಡಿತಿದಾರಲ್ಲ. ಅಯ್ಯಯ್ಯೋ, ಏನಾಯ್ತು ಬಾಸು? ಬಕೆಟ್ ಇಲ್ಲಿದ್ಯಾ? ನಾನು ಎಲ್ಲಾ ಕಡೆ ಹುಡುಕ್ತಿದ್ದೆ. ನನ್ ಮುಂದೆ ಡ್ರಾಮಾ ಆಡ್ಬೇಡ. ನಿಂಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಕೆಲ್ಸನಾ? ನಮ್ ದುರ್ಗಂಗೆ ಬೇಕಾದಷ್ಟು ಕೆಲ್ಸ ಬಾಸು. ನಿಮ್ಮೇಲ್ ಬಣ್ಣ ಚೆಲ್ಲೋದು, ನಿಮ್ಗೆ ನೆಲ ಒರೆಸರು ನೀರು ಹಾಕೋದು, ನಿಮ್ ತಲೆ ಮೇಲೆ ಬಕೆಟ್ ಬೀಳ್ಸೋದು. ನಾನು ಈ ಎಂಗೇಜ್ಮೆಂಟು ಮದ್ವೆಗೆಲ್ಲ ಒಪ್ಕೊಂಡಿರೋದು ಹಿತಾಗೋಸ್ಕರ ಮಾತ್ರ. ಜಸ್ಟ್ ಫಾರ್ ಹಿತ. ಡೂ ಯು ಅಂಡರ್ಸ್ಟ್ಯಾಂಡ್? ಅಲ್ಲ ಶರತ್, ಪ್ಲೀಸ್ ಮಾಯಾ, ನಾನು ನೀನು ಗಂಡ ಹೆಂಡತಿ ಆಗಿರೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಸೊ ಪ್ಲೀಸ್ ಸ್ಟಾಪ್ ಯೋರ್ ನಾನ್ಸೆನ್ಸ್. ಆ ಮಾಯಾ ಏನಾದ್ರೂ ಹಠಕ್ ಬಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಸಿಚುವೇಶನ್ ಇಂದ ಶರತ್ನ ನಾನು ಹೇಗ್ ಪಾರ್ ಮಾಡ್ಲಿ? ಬಾಸು, ನಿಮ್ಗೊಂದು ವಿಷಯ ಗೊತ್ತಾ? ಅದೇನನ್ ನೀನ್ ಯಾಕೆ ಬಂದೆ? ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ನನ್ನ ಕಣ್ಣಿಗೆ ಕಾಣಿಸಂಗ್ ಆಚೆ ಹೋಗ್ತಾ ಇರು. ಗೆಟ್ ಲಾಸ್ಟ್. ಅಯ್ಯೋ, ನಾನೇನ್ ಮಾಡ್ದೆ ಅಂತ? ಈಗೇನು, ನಾನು ಹೋಗ್ಬೇಕಲ್ವಾ? ಸರಿ, ಹೋಗ್ತೀನಿ. ಅದ್ ಸರಿ, ನಾನು ಇಲ್ಲಿಗೆ ಬಂದಾಗ್ಲಿಂದ ಅಂಬಿಕಾ ಅವ್ರ ಬಗ್ಗೆ ತುಂಬಾ ಕೇಳ್ತಾ ಇದ್ದೀನಿ. ನಿಮಗೆ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಅತ್ತೆ ಬಗ್ಗೆ ಏನಂತ ಹೇಳಿ, ಎಷ್ಟಂತ ಹೇಳಿ, ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂತ ಇದ್ದೀನಿ ದುರ್ಗಾ. ನಂಗೆ ಸ್ವಂತ ಅಕ್ಕ ಇಲ್ಲ, ಆದ್ರೆ ಅಂಬಿಕಾ ಅಕ್ಕೆ ಒಡೆ ಹುಟ್ಟಿದ ಅಕ್ಕನ ತರ ಇದ್ರು. ನಮ್ಮನ್ ತುಂಬಾ ಪ್ರೀತಿ ಮಾಡೋರು ಯಾವತ್ತೂ ನಮ್ಮನ್ ಬಿಟ್ಟು ಹೋಗಲ್ಲ. ಅವ್ರ ದೈಹಿಕವಾಗಿ ನಮ್ಮಿಂದ ದೂರ ಆಗಿರ್ಬೋದು, ಆದ್ರೆ ಅವ್ರ ಮನ್ಸು ಯಾವಾಗ್ಲೂ ನಮ್ ಜೊತೆಲೇ ಇರುತ್ತೆ. ನಾವು ಕಷ್ಟದಲ್ಲಿದ್ದಾಗ ಅವ್ರು ನಮ್ಮನ್ ಕಾಪಾಡ್ತಾರೆ. ಅದು ನನ್ನ ಅಂಬಿಕಾ ಅವ್ರ ಫೋಟೋ ನೋಡ್ಬೋದಾ? ಯಾಕಂದ್ರೆ ಎಲ್ರೂ ಅವ್ರ ಬಗ್ಗೆ ಒಳ್ಳೇದ್ ಮಾತಾಡ್ತಿದಾರಲ್ಲ, ನಂಗೂ ಅವ್ರನ್ನ ನೋಡ್ಬೇಕು, ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋ ಒಂದ್ ಸಣ್ಣ ಕುತೂಹಲ ಅಷ್ಟೇ. ಅದಕ್ಕೇನಂತೆ, ಖಂಡಿತ ತೋರಿಸ್ತೀವಿ. ದೇವತೆ ಅಷ್ಟೇ ಸುಂದರವಾಗಿದ್ದಾರೆ ನಮ್ಮ ಅಂಬಿಕಾ ಅದಕ್ಕೆ, ಗೊತ್ತಾ? ಯಾಕೆ ಇಷ್ಟೊಂದು ಕೋಪ? ನೀವ್ ಈಗ ಆಡೋದ್ ನೋಡಿದ್ರೆ ಶರತ್ತು ಹೆದರ್ಕೊಂಡು ಮದುವೆನೇ ಬೇಡ ಅಂತನಷ್ಟೇ. ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ? ನೀನು ಹಿತಾಗೆ ತಾಯಿಯಾಗಿರ್ತೀಯ ಹೊರತು ನನಗೆ ಹೆಂಡತಿ ಆಗಲ್ಲ. ನಾನು ಈ ಎಂಗೇಜ್ಮೆಂಟು ಮದ್ವೆಗೆಲ್ಲ ಒಪ್ಕೊಂಡಿರೋದು ಹಿತಾಗೋಸ್ಕರ ಮಾತ್ರ. ಜಸ್ಟ್ ಫಾರ್ ಹಿತ. ಡೂ ಯು ಅಂಡರ್ಸ್ಟ್ಯಾಂಡ್? ನಾನು ನೀನು ಗಂಡ ಹೆಂಡತಿ ಆಗಿರೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನಾನ್ ನೋಡೋದಕ್ ಚೆನ್ನಾಗಿಲ್ಲ. ಯಾರು ಹೇಳಿದ್ದು? ಅಪ್ಸರೆ ತರ ಇದೆಯಾ? ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಅವ್ರನ್ನೆಲ್ಲ ನೀನು ಮುಂದೆ ದಿವಾಳ ಬಿಸಾಕ್ಬೇಕು, ಹಂಗಿದ್ಯಾ? ನಾನು ಶರತ್ಗೆ ಪರ್ಫೆಕ್ಟ್ ಜೋಡಿ ಅಲ್ವಾ? ಮೋರ್ ದೆನ್ ಪರ್ಫೆಕ್ಟ್ ಮಾಯಾ. ಅಲ್ವಾ ಅಲ್ವಾ ಅಲ್ವಾ? ನಾನ್ ನೋಡಕ್ ಸುಂದರವಾಗಿದ್ದೀನಿ, ಎಜುಕೇಟೆಡ್ ಆಗಿದ್ದೀನಿ, ಮಾಡರ್ನ್ ಆಗಿದ್ದೀನಿ, ಅದು ಅಲ್ಲದೆ ಬಿಸ್ನೆಸ್ ಹ್ಯಾಂಡಲ್ ಮಾಡಕ್ ಗೊತ್ತು. ನಾನು ಯಾವ್ದ್ರಲ್ಲಿ ಅಂಬಿಕಾಗಿಂತ ಕಮ್ಮಿ ಇದ್ದೀನಿ? ಮತ್ತೆ ಯಾಕೆ ಆ ಶರತ್ ನನ್ನನ್ನು ಒಪ್ಕೋತಾ ಇಲ್ಲ? ಯಾವಾಗ ನೋಡಿದ್ರು ಅಂಬಿಕಾ ಅಂಬಿಕಾ ಅಂತ ಜಪ ಮಾಡ್ತಿರ್ತಾನೆ. ನನಗೂ ಕೇಳಿ ಕೇಳಿ ತಲೆ ಚಿಟ್ಟ ಹಿಡಿದೋಗಿದೆ. ಅಲ್ಲ, ನಾನು ಆ ಹಿತನ್ಗೆ ಬರೀ ಅಮ್ಮ ಆಗಿರ್ಬೇಕಂತೆ, ಇವನ್ಗೆ ಹೆಂಡತಿ ಆಗಿರ್ಬಾರ್ದಂತೆ. ಯಾಕೆ ಯಾಕೆ ನಾನ್ ಯಾಕೆ ಅವಳಿಗಮ್ಮ ಆಗ್ಬೇಕು? ನಾನೇನು ಅವಳನ್ನ ನೋಡ್ಕೊಳ್ಳೋದಕ್ಕೆ ಬೇಬಿ ಸಿಟ್ಟರ್ ಅಥವಾ ಅವಳ ಕೇರ್ ಟೇಕರ? ಬರ್ತಾ ಇರೋ ಸಿಟ್ಟಿಗೆ
ವೇಟ್ ಅ ಮಿನಿಟ್. ಏಯ್ ಏನು ಮಾಡ್ತಾ ಇದೀಯಾ? ಬ್ಯಾಗ್ನ ಕೈಯಲ್ಲಿ ತಾನೇ ಕೊಡಬೇಕು, ಎಲ್ಲ ಕೇಕ್ ಹಾಕ್ತಾ ಇದೆಯಾ? ಬುದ್ಧಿ ಇಲ್ವಾ? ಅಯ್ಯೋ, ನೀವೇ ತಾನೇ ಹೇಳಿದ್ದು ಫ್ಯಾಕ್ಟ್ರಿ ಒಳಗೆ ನಾನು ಬಾಸು, ನನ್ನ ಮಾತು ಕೇಳ್ಬೇಕೆಲ್ರು ಅಂತ. ನಾವು ಫ್ಯಾಕ್ಟ್ರಿಯಿಂದ ಆಚೆ ಇದ್ದೀವಿ ನೋಡಿ, ಇದು ರೋಡು. ನೀವ್ ಹೇಳ್ದಂಗೆ ಕೇಳ್ಬೇಕು ಅಂತ ಏನು ಇಲ್ವಲ್ಲ. ಬ್ಯಾಗ್ನ ನೀವೇ ಎತ್ಕೋಬಹುದು. ಇವಾಗ ನೀವ್ ನನ್ ಬಾಸ್ ಅಲ್ವಲ್ಲ. ಅತಿ ಆಯ್ತು ನಿಂದು. ನಿಮ್ದು ಅತಿ ಆಯ್ತು. ಪುಟ್ ಮೇಡಮ್, ಏನಾದ್ರೂ ಕಳ್ದೋಗಿದ್ಯಾ? ಹುಡ್ಕೊಡ್ಲಾ? ಓ, ಮಣಿ ಹುಡುಕ್ತಿದ್ಯಾ? ನಾನು ಹುಡ್ಕೊಡ್ಲಾ? ಮಣಿ ಮಣಿ. ಅರೆ, ಇದೇನಿದು? ನನ್ ಕೂಗಿದ ಕೂಡ್ಲೆ ಹಾರ್ಕೊಂಡ್ ಬಂದ್ಬಿಡೋಳು. ಎಲ್ಲೋದ್ಲಿವತ್ತು? ಅದು ಆಕ್ಚುಲಿ ಏನಾಯ್ತಂದ್ರೆ